ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಭಾರತದ ಚುನಾವಣಾ ಆಯೋಗವು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣಾ ಒಂದು ಪ್ರಕ್ರಿಯೆಯನ್ನು ನಮ್ಮ ಕಾಲೇಜಿನಲ್ಲಿ ಈ ಚುನಾವಣಾ ಆಯೋಗ ನಡೆಸುವಂಥ ರೀತಿಯಲ್ಲೇ ಇವತ್ತು ಚುನಾವಣೆಯನ್ನು ನಮ್ಮ ತರಗತಿಯಲ್ಲೇ ಅದನ್ನು ನಾವು ಈ ರಾಜ್ಯಶಾಸ್ತ್ರ ವಿಷಯದಲ್ಲಿ ನಾವು ನಡೆಸಿಕೊಡ್ತಿದ್ದೇವೆ. ಇವತ್ತು ಒಂದು ಚುನಾವಣಾ ಒಂದು ಮತಗಟ್ಟೆ ಇವತ್ತು ಚುನಾವಣಾ ಸ್ಪರ್ಧೆಯಲ್ಲಿ ಆಲಮ್ಮ ಬಿ, ನವೀನ್ BR ಮತ್ತು ಪ್ರಿಯಾಂಕಾ DR, ಕಿರಣ್ KV ಇವರು ಸ್ಪರ್ಧಿಗಳಾಗಿ ಸ್ಪರ್ಧೆ ಕಣದಲ್ಲಿದ್ದಾರೆ. ಅವರಿಗೆ ಇವತ್ತು ಮತದಾನ ನಡೀತಾ ಇದೆ. ಮತದಾನವನ್ನು ನಡೆಸುವುದಕ್ಕೆ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ PRO ಅವರು ಇಲ್ಲಿದ್ದಾರೆ. ತಮ್ಮ ಹೆಸರು? ಮಂಜುನಾಥ್. ನೀವು ಹೇಳ್ಕೊಡ್ರಿ. ಐಡಿ ಕಾರ್ಡ್ ತೆಗಿಬೇಕಮ್ಮ. ನವೀನ್ BR.
ಸಂಜನಾ ಡಿ.ಎಚ್. ದರ್ಶನ್ ವೈ. ಕೀರ್ತನ ಕೆ. ದರ್ಶನ್ ವಿ. ಮಿಲನ ಬಿ. ಪ್ರಜ್ವಲ್ ಆರ್. ವಿಡಿಯೋ ಲೈನ್ ಇಟ್ಕೊಳ್ಳಿ. ಅದು ಪೂರ
ತರಗತಿ ಮಾಡಿದ್ರೆ ಹಿಂದಿ ಮಾಡಿ ಕಳಿಸ್ರಿ ಸರಿನಾ? ನಿಮ್ಮ ಅಮ್ಮನ ಹೆಸರು? ಹ್ಞೂ.
ಇದು ಬಸವರಾಜಯ್ಯ ಕೆಸಿ ಪ್ರೋಗ್ರಾಮ್ ಸ್ನೇಹ ಸಂತೋಷ್ ಕೆ ಸಾನಿಯಾ ಅವರು ಆಸ್ತಿ ಹೋಗ್ತಾರೆ ಅಭಿಷೇಕ್ ಎಸ್ ಅಭಿಷೇಕ್ ಎಂ
ನಾನು ಫಸ್ಟ್ ಟೈಮ್ ವೋಟ್ ಹಾಕಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮತದಾನ ನಡೆಯೋ ಸ್ಥಳ ಹೆಂಗಿರುತ್ತೆ ಅಂತ ನಾನು ನೋಡಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ನೋಡಿದ್ದೀನಿ, ಉತ್ತಮ ಪ್ರಜೆನ ಆಯ್ಕೆ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ಥ್ಯಾಂಕ್ ಯು. ಒಬ್ರು ಕುಂದ್ರಿ. ನವೀನ ಆಲಮ ಅವ್ರಿಗೆ ಅವ್ರ ಕಡೆಗೆ ಸಪರೇಟ್ ಇರ್ಬೇಕು. ಆಲಮ ನವೀನ ನೋಡ್ಬೇಡ್ರಿ. ಕಿರಣ್ ಕೆಯು ನವೀನ್ ಬಿಆರ್. ಏನು ಸ್ಪಷ್ಟವಾಗಿದೆ. ಆಲಮ್ಮ ನವೀನ್. ಆಲಮ್ಮ ಪ್ರಿಯಾಂಕ. ನವೀನ ಆಲಮ್ಮ. ಕ್ರಾಸ್ ಮಾಡಿ ಕ್ರಾಸ್ ಹಾಕಮ್ಮ. ಐದನೇ ಕ್ರಾಸ್. ನವೀನ ಆಲಮ್ಮ. ನವೀನ ಆಲಮ್ಮ. ನವೀನ ಆಲಮ್ಮ. ನವೀನ ಆಲಮ್ಮ. ಆಲಮ್ಮ ಪ್ರಿಯಾಂಕ. ನವೀನ್. ಪ್ರಿಯಾಂಕ ಕಿರಣ್. ನವೀನ ಆಲಮ್ಮ. ನವೀನ ಆಲಮ್ಮ. ಆಲಮ್ಮ ಕಿರಣ್. ನವೀನ್ ಬಿಆರ್. ಪ್ರಿಯಾಂಕ ನವೀನ. ನವೀನ್ ಆಲಮ್ಮ. ಆಲಮ್ಮ ನವೀನ್. ನವೀನ ಆಲಮ್ಮ. ಆಲಮ್ಮ ನವೀನ್. ನವೀನ ಆಲಮ್ಮ. ನವೀನ್ ಬಿಆರ್. ಆಲಮ್ಮ ನವೀನ್. ನವೀನ ಆಲಮ್ಮ. ನವೀನ್ ಕಿರಣ್. ನವೀನ. ನವೀನ್ ಬಿಆರ್. ಕಿರಣ್ ಕೆ. ಕಿರಣ್ ನವೀನ್. ನವೀನ ಆಲಮ್ಮ. ನವೀನ ಆಲಮ್ಮ. ನವೀನ ಕಿರಣ್. ನವೀನ್ ಬಿಆರ್. ಹೆಸರು
ಗೆದ್ದಿದ್ದಾರೆ. ಮಹಿಳಾ ವಿಭಾಗದಿಂದ ಅಲಮಬಿಯವರು ಗೆದ್ದಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಚುನಾವಣೆ ನಡೆಸುತ್ತೆ, ಚುನಾವಣಾ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ತಮ್ಮ ಕಾರ್ಯವನ್ನು ಹೇಗೆ ನಿರ್ವಹಿಸ್ತಾರೆ, ಸಿಬ್ಬಂದಿಯ ಕಾರ್ಯಗಳು ಹೇಗೆ ಇರ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಾವೆಲ್ಲ ಮತದಾರರಾಗಿ ಆಮೇಲೆ ಸ್ಪರ್ಧಿಗಳಾಗಿ ಮತಗಟ್ಟೆಗೆ ಹೋಗಿ ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ರಹಸ್ಯ ಮತದಾನದ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಿರಿ. ಅದೇ ರೀತಿಯಾಗಿ ನಿಮಗೆ ಈ ಮತಗಟ್ಟೆ ಅಂದರೆ ಹೇಗಿರುತ್ತೆ, ಮತದಾನ ಮಾಡೋದನ್ನೋದು ಹೇಗಿರುತ್ತೆ, ಆಮೇಲೆ ಮತದಾನವನ್ನು ಯಾವ ರೀತಿಯಾಗಿ ರಹಸ್ಯವಾಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇದು ಯಾವ ಪದ್ಧತಿ ಇದು? ಪ್ರತ್ಯಕ್ಷನ ಪರೋಕ್ಷನ? ಪ್ರತ್ಯಕ್ಷ ಚುನಾವಣೆ. ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರು ಮತಗಟ್ಟೆಗೆ ನೇರವಾಗಿ ತಮಗೆ ಇಷ್ಟವಾದಂಥ ಅಭ್ಯರ್ಥಿಗಳನ್ನು ತಾವೇ ಆಯ್ಕೆ ಮಾಡುವಂಥ ಪದ್ಧತಿಯನ್ನೇ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ತೇವೆ. ಹಾಗಾಗಿ ನಾವು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳಿಗೆ ಇವತ್ತು ಮತದಾನವನ್ನು ನೀವೆಲ್ಲ ಮಾಡಿ ಆ ಮತದಾನ ಒಂದು ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಯಿತು. ಅದೇ ನಂತರ ಇಂದು ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟಣೆಯಲ್ಲಿ ನೀವು ಹಾಕಿದಂಥ ಮತದಾನ ಸ್ಪರ್ಧಿಗಳಿಗೆ ಆಲಮ ಬಿ 25 ಮತ್ತು ನವೀನ BR 34 ಮತಗಳನ್ನು ಪಡೆದು ಈ ಒಂದು ತರಗತಿಯ ನಾಯಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಎಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಥ್ಯಾಂಕ್ಸ್ ಟು ನವೀನ್ BR, ಥ್ಯಾಂಕ್ ಯು ಟು ಆಲಮ ಬಿ. ಓಕೆ, ಈಗ ಇವರೆಲ್ಲ ನಿಮ್ಮ ತರಗತಿಯ ಪ್ರತಿನಿಧಿಗಳಾಗಿ ಈಗ ಆಯ್ಕೆಯಾಗಿದ್ದಾರೆ. ಅವ್ರು ಏನೇ ಇದ್ರು ಕೂಡ ನಿಮ್ಮ ಬೇಡಿಕೆಗಳನ್ನು ಅವರು ಈಡೇರ್ತೀವಿ. ಎಲ್ಲರೂ ಕೂಡ ಈಗ ಬರಂಗಿಲ್ಲ. ನಿಮ್ಮ ಏನೇ ಇದ್ರು ಕೂಡ ಈ ನಿಮ್ಮ ಪ್ರತಿನಿಧಿಗಳು ಏನಿದಾರಲ್ಲ, ಈ ಪ್ರತಿನಿಧಿಗಳು ಅಲ್ಲಿ ನಮಗೆ ಬಂದು ನಿಮ್ಮ ಭರವಸೆಗಳನ್ನು ಅವ್ರು ಈಡೇರಿಸ್ತಾರೆ. ಹೌದಾ? ಈಗ ಚುನಾವಣಾ ಪೂರ್ವದಲ್ಲಿ ನಿಮ್ಗೆ ಏನು ಭರವಸೆಗಳನ್ನು ಕೊಟ್ಟು ನಿಮ್ಮಿಂದ ಮತವನ್ನು ಪಡೆದು ಈಗ ಅವರು ಆಯ್ಕೆಯಾಗಿದ್ದಾರೆ. ಆಯ್ಕೆ ಆದ ನಂತರ ಅವರಿಗೆ ಈಗ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ನಿಮ್ಮ ಬೇಡಿಕೆಗಳು ಏನಿದ್ದಾವೋ ಅವೆಲ್ಲವನ್ನು ಕೂಡ ಅವ್ರು ಈಡೇರಿಸ್ತಾರೆ. ಅವ್ರು ಈಡೇರಿಸಿದ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ನೀವೇ ಮತದಾರ ಆಗಬೇಕಾಗುತ್ತೆ, ಮತವನ್ನು ಹಾಕ್ಬೇಕಾಗುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ನೀವೇನು ಗೆದ್ದಂತ ನಾಯಕರುಗಳಿದ್ದಾರೋ ನೀವು ಆ ಮತದಾರರ ಏನು ಬೇಡಿಕೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ನೀವು ಈಡೇರಿಸ್ತೇವೆ ಅಂತ ಹೇಳಿ ನೀವು ಮಾತಾಡ್ಬರ್ಬೇಕಾ? ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಚುನಾವಣೆ ಹೇಗೆ ಪ್ರಕ್ರಿಯೆ ಅದು ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಅದರ ಒಂದು ವಿಡಿಯೋ ಅಥವಾ ಒಂದು ಚಿತ್ರಣ ಅಥವಾ ನೀವೇ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗಿ ಕೆಲವರು ಮತವನ್ನು ಹಾಕಿದ್ರಿ, ನಿಮ್ಮ ಅನುಭವಗಳು ಕೆಲವರು ಕೇಳ್ತಾ ಇದ್ರು. ಮತ ಹಾಕೋದು ಯಾವ ರೀತಿಯಾಗಿ ಅಲ್ಲಿ ರಹಸ್ಯವಾಗಿ ಯಾವ ರೀತಿಯಾಗಿರೋದನ್ನು ಗೊತ್ತಿರಲಿಲ್ಲ. ಹೆಂಗ್ ವೋಟ್ ಹಾಕ್ಬೇಕು, ಹೆಂಗ್ ಇದನ್ನ ಮಾಡ್ತಾರೆ, ನಮ್ಮ ಹೆಸರಿಗೆ ಐಡೆಂಟಿ ಕಾರ್ಡ್ ನೋಡ್ತಾರೆ, ಆಮೇಲೆ ಅಳಿಸಲಾಗದ ಮಸಿಯನ್ನ ಯಾರು ಹಚ್ತಾರೆ ಅನ್ನೋದನ್ನ ಚುನಾವಣಾ ಆಯೋಗ ಪ್ರತಿ 18 ವರ್ಷ ತುಂಬಿದ ಎಲ್ಲರಿಗೂ ಮತ ಹಾಕುವಂತ ಹಕ್ಕನ್ನು ನೀಡಿದೆ. ಆ ಹಕ್ಕಿನ ಆಧಾರದ ಮೇಲೆ ಪ್ರತಿಯೊಬ್ಬರು 18 ವರ್ಷ ತುಂಬಿದವರು ಅದಕ್ಕಿಂತ ಮೇಲ್ಪಟ್ಟವರು ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡುವುದರ ಮೂಲಕ ಒಂದು ರಾಷ್ಟ್ರವನ್ನ ಅಭಿವೃದ್ಧಿಯನ್ನ ಪ್ರಜಾಪ್ರಭುತ್ವದ ಯಶಸ್ಸನ್ನ ನಾವೆಲ್ಲರೂ ಕೂಡ ಈ ಒಂದು ಇವತ್ತು ಮಾಡಿದಂಥ ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಹೇಳೋದ್ರ ಮೂಲಕ ಈ ಒಂದು ಚಾಪ್ಟರ್ನ ನಾನು ನಿಮಗೆ ಮತ್ತೆ ಮುಂದಿನದನ್ನ ನಿಮಗೆಲ್ಲ ಥ್ಯಾಂಕ್ ಯು.